ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ರೈತರು ನಿಮ್ಮ ಒಂದು ಸರ್ವೆಗೆ ನಿಮ್ಮ ಹೊಲದ್ದು ಸರ್ವೆಗೆ ಹಾಕಿದಿರಾ ಅಂಥವರು, ರಿಜಿಸ್ಟ್ರೇಷನ್ಗೆ ಯಾರೆಲ್ಲ ಹಾಕಿದಿರಾ ಅಂಥವರು ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿರ್ತೀರ. ಆ ಒಂದು ಅರ್ಜಿ ಸ್ಟೇಟಸ್ನ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ನೀವು ಸರ್ವೆಗೆ ಹಾಕಿದಾಗ ನೀವು ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿರ್ತೀರ. ಆಫ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿದಾಗ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕಾಪಿ ಅಂತ ಕೊಟ್ಟಿರ್ತಾರೆ. ಆ ಕಾಪಿಯಿಂದನೂ ಚೆಕ್ ಮಾಡ್ಬೋದು, ಮತ್ತು ಆ ಸರ್ವೆ ನಂಬರ್ ಮುಖಾಂತರನೂ ಚೆಕ್ ಮಾಡ್ಬೋದು, ಅಥವಾ ಮೊಬೈಲ್ ನಂಬರ್ ಮುಖಾಂತರ ಕೂಡ ಚೆಕ್ ಮಾಡ್ಬೋದು. ನಾನು ಉದಾಹರಣೆಗೆ ಈಗ ಸರ್ವೆ ನಂಬರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ವೆ ನಂಬರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ನಿಮ್ಮ ಒಂದು ಹೊಲದ ಮೊಟೇಷನ್ಗೆ ಆಗಿರ್ಬೋದು ಅಥವಾ ಫಾರಮ್ 10ಗೆ ಆಗಿರ್ಬೋದು, ಮತ್ತು ಅದೇ ರೀತಿಯಲ್ಲಿ ವಿಭಾಗ ಕೂಡ ಆಗಿರ್ಬೋದು, ಯಾವ ರೀತಿಯಲ್ಲಿ ನಾವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವಾಗ ನಾನು ಕಂಪ್ಲೀಟ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡ್ರಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ನಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕಾಣುವಂಥ ಬಾಕ್ಸಲ್ಲಿ ನಿಮ್ಮ ಒಂದು ಜಿಲ್ಲೆನ ಹಾಕ್ಕೋಬೇಕಾಗುತ್ತೆ. ಜಿಲ್ಲೆನ ಹಾಕೋ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ಇವಾಗ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಲ್ಲೆನ ಸೆಲೆಕ್ಟ್ ಆದ ನಂತರ ಇಲ್ಲಿ ತಾಲೂಕನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ತಾಲೂಕನ್ನು ಹಾಕೊಂಡ ನಂತರ ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಂತರದಲ್ಲಿ ಲಾಸ್ಟಲ್ಲಿ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ಸರ್ವೆ ನಂಬರನ್ನು ಹಾಕಬೇಕಾಗುತ್ತೆ. ಹಾಕಿದಾದ ನಂತರ ನೋಡ್ಬೋದು ಸ್ನೇಹಿತರೆ, ನಾನು ಅದು ಕೂಡ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದರಲ್ಲಿ ನಿಮ್ಮ ಒಂದು ತಾಲೂಕು ಯಾವುದು ಬರುತ್ತೆ ತಾಲೂಕನ್ನ ಸರಿಯಾಗಿ ಎಂಟರ್ ಮಾಡಿ. ತಾಲೂಕನ್ನ ಸರಿಯಾಗಿ ಎಂಟರ್ ಮಾಡಿದ ತಕ್ಷಣ ಇದರಲ್ಲಿ ನೋಡ್ಬೋದು ಸ್ನೇಹಿತರೆ ಹೋಬಳಿನ ತೋರಿಸುತ್ತೆ. ಹೋಬಳಿನ ಸರಿಯಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮ್ಮ ಒಂದು ಗ್ರಾಮನ ಕೇಳುತ್ತೆ. ಗ್ರಾಮನ ಸರಿಯಾಗಿ ಹಾಕಿದ ನಂತರ ಇದರಲ್ಲಿ ಸರ್ವೆ ನಂಬರ್ ಹಾಕಿ. ಸರ್ವೆ ನಂಬರ್ ಹಾಕಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಇವಾಗ. ನೋಡ್ಬೋದು ಸ್ನೇಹಿತರೆ, ಇವಾಗ ಸರ್ವೆ ನಂಬರನ್ನು ಹಾಕ್ಕೊಂಡಿದ್ದೀವಿ. ಹಾಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ. ಇದರಲ್ಲಿ ನೋಡ್ಬೋದು ಸ್ನೇಹಿತರೆ ಈಸ ನಂಬರನ್ನು ಕೇಳುತ್ತೆ. ಈಸ ನಂಬರ್ ಹಾಕೊಂಡ ನಂತರ ಇದರಲ್ಲಿ ಕೂಡ ಸ್ಟಾರ್ ಮಾರ್ಕ್ ಅಥವಾ ಈಸ ನಂಬರ್ ಕೂಡ ಕೇಳುತ್ತೆ. ಇದರಲ್ಲಿ ನಾನು ಈಸ ನಂಬರನ್ನು ನಿಮ್ದು ಯಾವುದೇ ರೀತಿ ಅದು ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ಪಾಣಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸರ್ಚ್ ಅಥವಾ ಸಬ್ಮಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಸ್ಟೇಟಸ್ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಚಿಹ್ನೆ ಐಕನ್ ಕಾಣಿಸ್ತಾ ಇದೆಯಲ್ಲ, ಈ ಚಿಹ್ನೆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು, ಅಥವಾ ಮತ್ತು ನಿಮ್ಮ ಒಂದು ಊರು ಮತ್ತು ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಫಾರಮ್ 11ಗೆ ಅರ್ಜಿನ ಸಲ್ಲಿಸಿದೆ. ಫಾರಮ್ 11ಗೆ ಅರ್ಜಿನ ಸಲ್ಲಿಸಿರೋದು ನೋಡ್ಬೋದು ಸ್ನೇಹಿತರೆ, ಅಂದರೆ ಈ ವಿಭಾಗಕ್ಕೆ ಅರ್ಜಿ ಸಲ್ಲಿಸಿರೋದಾಗಿರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡೇಟ್ ಕೂಡ ನೀವು ಅಪ್ಲಿಕೇಶನ್ ಹಾಕಿದ ಡೇಟ್ ಕೂಡ ತೋರಿಸ್ತಾ ಇರುತ್ತೆ. ನೀವು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಾಗ ನೀವು ಯಾವ ದಿನಾಂಕದೊಂದು ಅರ್ಜಿ ಸಲ್ಲಿಸಿದ್ರೆ ಅಂತ ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ಓನರ್ ಹೆಸರು ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ಲಾಸ್ಟಿಗೆ ನೀವು ಅರ್ಜಿ ಸಲ್ಲಿಸುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರ್ 4 ನಂಬರ್ ಲಾಸ್ಟಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಬೋದು ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಇಲ್ಲಿ ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಯಾವ ಡೇಟಿಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅದೆಲ್ಲ ತೋರಿಸ್ತಾ ಇರುತ್ತೆ. ಯಾವಾಗ ಅಲರ್ಟ್ ಆಗಿದೆ, ಯಾರಿಗೆ ಅಲರ್ಟ್ ಆಗಿದೆ, ಮತ್ತು ಅವ್ರ ಮೊಬೈಲ್ ನಂಬರ್ ಕೂಡ ಈಸಿಯಾಗಿ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಈ ಬಾಕ್ಸಲ್ಲಿ ಸರ್ವೇರು ಈಗ ಸದ್ಯಕ್ಕೆ ಸ್ಟ್ರೈಕ್ ಇರೋದ್ರಿಂದ, ಪರವಾನಗಿ ಭೂಮಾಪಕರು ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಮೊಬೈಲ್ ನಂಬರನ್ನು ತೋರಿಸ್ತಾ ಇಲ್ಲ. ಅಂದರೆ ಇದು ಗೌರ್ಮೆಂಟ್ ಸರ್ವರ್ಗೆ ಈ ಓಲ್ಡ್ ಆಗಿ ಲೈನ್ ಪ್ರಕಾರ ಕುಂತ್ಕೊಂಡಿದೆ ಅಪ್ಲಿಕೇಶನ್ ಇದು. ಹಾಗಾಗಿ ಇಲ್ಲಿ ಸರ್ವೇದವರು ಅಲರ್ಟ್ ಇದ್ದರೆ ಹಾಗಾಗಿ ಇಲ್ಲಿ ಮೊಬೈಲ್ ನಂಬರನ್ನು ತೋರಿಸ್ತಾರೆ. ಮೊಬೈಲ್ ನಂಬರ್ ಮುಖಾಂತರ ಅವರಿಗೆ ಕಾಲ್ ಮಾಡಿ ನೀವು ಯಾವಾಗ ಬರ್ತೀರಾ ಅಂತ ಕೂಡ ಕೇಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಇದೇ ರೀತಿಯಲ್ಲಿ ತುಂಬ ಸುಲಭವಾಗಿ ಯಾವ ರೀತಿಯಲ್ಲಿ ನಾವು ಮೊಬೈಲ್ ಮೂಲಕ ಚೆಕ್ ಮಾಡೋದು ಅಂತ ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಈಸಿ ಅಂದರೆ ಈಸಿ ಆಗಿದೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ನಿಮ್ಮ ಒಂದು ಸ್ವತಃ ಮೊಬೈಲ್ ಫೋನಿಂದಲೇ ಯಾವ ರೀತಿ ಚೆಕ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ಒಂದು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿರಂತೆ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.